ಭವವೆನಿ ಪವನಧಿಯೊಳು ಕರ್ಮ ಪ್ರವಹದೊಳು ಸಂಚರಿಸುತಿಹ ದೇಹವ ಸುನಾವೆಯ ಮಾಡಿ ತನ್ನವರಿಂದಲೊಡಗೂಡಿ ದಿವಸ ದಿವಸಗಳಲ್ಲಿ ಲಕ್ಷ್ಮೀಧವನು ಕ್ರೀಡಿಪನೆಂದು ಚಿಂತಿಸಿ ಪವನನಯ್ಯ ಪವಾಬ್ದಿ ದಾಟಿಸಿ ಪರಮ ಸುಖವೀವ. ದೇಹವನ್ನು ಪಟ್ಟಣ ರಥ ಅಂತೆಲ್ಲ ಹೇಳಿ ದೋಣಿಯ ಹೋಲಿಕೆಯನ್ನು ಕೂತಲ್ಲೇ ರಥೋತ್ಸವ ಮಾಡಿದ ಪುಣ್ಯ ಸಂಪಾದನೆ ಮಾಡುವ ವಿಧಾನ ಹೇಳಿಕೊಟ್ಟು ಮಹಾನುಭಾವರಾದ ದಾಸರು ಕೂತಲ್ಲೇ ದೇವರಿಗೆ ತೆಪ್ಪೋತ್ಸವ ಮಾಡಿ ಗಳಿಸಬಹುದಾದ ಪುಣ್ಯದ ವಿಧಾನ ಹೇಳಿಕೊಡ್ತಾರೆ. ಭವವೆಂಬ ಸಂಸಾರವೆಂಬ ವನಧಿಯೊಳು ಸಮುದ್ರದಲ್ಲಿರುವ ಕರ್ಮ ಪ್ರವಾಹದೊಳು ಪುಣ್ಯ ಪಾಪಗಳೆಂಬ ಕರ್ಮಗಳ ಪ್ರವಾಹದ ಒಳಗೆ ಸಂಚರಿಸುತ್ತಿಹ ಸಂಚಾರ ಮಾಡುತ್ತಾ ಇರುವ ದೇಹವನ್ನೇ ಸುನಾವೆಯ ಮಾಡಿ ಉತ್ತಮವಾದ ಹಡಗು ಅಂತ ಚಿಂತನೆ ಮಾಡಿ, ಅಲ್ಲಿ ಯಾರಿರ್ತಾನೆ ಹಡಗಿನ ಒಳಗೆ ಅಂದರೆ ತನ್ನವರಿಂದಲೇ ತನ್ನ ಭಕ್ತರಾದ ತತ್ವಾಭಿಮಾನಿ ದೇವತೆಗಳಿಂದ ಒಡಗೂಡಿ ಕೂಡಿಕೊಂಡು ದಿವಸಗಳಲ್ಲಿ ಪ್ರತಿನಿತ್ಯದಲ್ಲೂ ಲಕ್ಷ್ಮಿಯ ಗಂಡನಾದ ಪರಮಾತ್ಮ ಕ್ರೀಡಿಪನೆಂದು ಆಟವಾಡ್ತಾನೆ ಅಂತ ಚಿಂತಿಸಿ ಹೀಗೆ ಅನುಸಂಧಾನ ಮಾಡಿದರೆ ಪವನನಯ್ಯ ವಾಯುದೇವರ ತಂದೆಯಾದ ಪರಮಾತ್ಮ ಪವಾಬ್ಧಿ ಸಂಸಾರವೆಂಬ ಸಮುದ್ರವನ್ನು ದಾಟಿಸಿ ಅದರಿಂದ ನಮ್ಮನ್ನು ಪಾರು ಮಾಡಿ ಪರಮ ಸುಖವ ಒಳ್ಳೆಯ ಮೋಕ್ಷವನ್ನು ಈವ ಕೊಡ್ತಾನೆ. ಸಮುದ್ರ ಅಂದರೆ ಸಂಸಾರ, ಪ್ರವಾಹ ಬಂದ ಹಾಗೆ ನಿರಂತರ ಕರ್ಮಾಚರಣೆಯನ್ನು ಮಾಡ್ತಿರ್ತೀವಿ. ಅದೇ ಪ್ರವಾಹ ಇದ್ದ ಹಾಗೆ ಪ್ರತಿ ಕ್ಷಣ ಕರ್ಮಾಚರಣೆ ಮಾಡ್ತಾ ಇರ್ತೀವಿ. ದೋಣಿ ಯಾವುದು ಅಂದರೆ ದೇಹವೇ ದೋಣಿ. ಅಲ್ಲಿ ದೋಣಿಯ ಒಳಗೆ ಪರಮಾತ್ಮ ತತ್ವಾಭಿಮಾನಿಗಳ ಜೊತೆ ಕೂಡಿ ತಾನಿರ್ತಾನೆ. ನಾವೇನು ಚಿಂತನೆ ಮಾಡಬೇಕು? ದೇವರ ಹೇಗೆ ಸ್ವಾಮಿ ದೇಹವೆಂಬ ದೋಣಿಯಲ್ಲಿ ಕೂಡಿಸಿಕೊಂಡಿದ್ದೇನೆ ನಾನು, ನೀನು ನನ್ನನ್ನು ಪಾರು ಮಾಡು ಅಂತ ಚಿಂತನೆ ಮಾಡಿಬಿಟ್ರೆ, ಅಂದರೆ ನಾನು ದೇಹವೆಂಬ ದೋಣಿಯಲ್ಲಿ ನಿನ್ನನ್ನು ಕೂಡಿಸಿಕೊಂಡು ಹೋಗ್ತಾ ಇದ್ದೇನೆ ಅಂತ ಚಿಂತನೆ ಮಾಡಿದ್ರೆ ಸಾಕು. ವಾಯುದೇವರ ತಂದೆಯಾದ ಸಂಕರ್ಷಣ ನಮ್ಮನ್ನು ಆರಾಮವಾಗಿ ಸಂಸಾರದಲ್ಲಿರಿಸಿಯೂ ಕೂಡ ಸಾಧನೆ ಮಾಡಿಸಿ ಅನಾಯಾಸವಾಗಿ ಸಂಸಾರವೆಂಬ ಸಮುದ್ರದಿಂದ ನಮ್ಮನ್ನು ದಾಟಿಸಿ ಬಿಡ್ತಾನೆ. ಇದು ಆದ್ದರಿಂದ ಕೂತಲ್ಲೇ ಈ ಅನುಸಂಧಾನ ಮಾಡಿಬಿಟ್ರೆ ದೇವರಿಗೆ ತೆಪ್ಪೋತ್ಸವ ಮಾಡಿದ ಪುಣ್ಯ ಸಂಪಾದನೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಇಲ್ಲಿ ಕೆಲವು ಅಂಶಗಳನ್ನು ಗಮನಿಸೋದಾದರೆ, ಸಂಸಾರವೆಂಬ ಸಮುದ್ರ ದಾಟಲಿಕ್ಕಿರುವ ದೋಣಿ ಅಂದರೆ ಇದು ಸಾಧನ ಶರೀರ. ಅದೇನಾದರೂ ಹಾಳು ಮಾಡಿಕೊಂಡು ಬಿಟ್ರೆ ನಾವೇ ಮುಳುಗ್ತೀವಿ. ಈಗ ಎರಡು ಪ್ರಸಂಗ ಇರುತ್ತೆ. ನಾವು ಸಮುದ್ರ ದಾಟುವಾಗ ಅಥವಾ ಒಂದು ನದಿ ದಾಟುವಾಗ ದೋಣಿ ಸರಿಯಾಗಿರಬೇಕು, ಅಥವಾ ಸಾಯಂಕಾಲ ಕತ್ತಲಾಗೋದ್ರ ಒಳಗೆ ದಾಟಬೇಕು. ಎರಡು ಪ್ರಸಂಗ ಇದೆ. ಯಾಕೆ? ರಾತ್ರಿ ಹೊತ್ತು ಕತ್ತಲಾಗಿಬಿಟ್ರೆ ದಡ ಮುಟ್ಟೋದಿಲ್ಲ, ಸುಳಿ ಗಿಳಿ ಗಾಳಿ ಸಿಕ್ಕಿ ಒದ್ದಾಡಬಹುದು. ಅದರಿಂದ ಕತ್ತಲಾಗುವಷ್ಟರ ಒಳಗಡೆ ದೋಣಿ ಸರಿ ಇತ್ತು ಅಂತ ಆದರೆ ದಡಕ್ಕೆ ಮುಟ್ತೇವೆ, ಏನೂ ತೊಂದರೆ ಆಗೋದಿಲ್ಲ. ಅದರಂತೆ ದೋಣಿಯಿಂದ ಸಾಧನ ಶರೀರ. ಕೆಲವರೆಲ್ಲ ಆತ್ಮಹತ್ಯೆ ಮಾಡಿಕೊಳ್ತಿರ್ತಾರೆ, ಅದು ಮಹಾಮೂರ್ಖತನ. ಹಾಗೆ ಮಾಡಿದ್ರೂ ಪ್ರಯೋಜನಕ್ಕೆ ಬರೋಲ್ಲ. ಮತ್ತು ಕತ್ತಲಾಗೋದು ಅಂದರೆ ಆಯುಷ್ಯ ಮುಗಿಯುವಷ್ಟರ ಒಳಗಡೆ ಸಾಧನೆ ಮಾಡಿಕೊಳ್ಬೇಕು. ದೇವರ ಚಿಂತನೆ ಇವತ್ತು ನಾಳೆ ಆಚೆ ನಾಳಿದ್ದು ಅಂತ ಸಮಯ ಹಾಕ್ತಾ ಕೂತ್ರೆ ಬಹಳ ಅನ್ಯಾಯ ಆಗುತ್ತೆ. ಅದನ್ನು ದೇವರ ಚಿಂತನೆ ನಿರಂತರ ಮಾಡುವಂತ ಇದರ ಅಭಿಪ್ರಾಯ. ಇನ್ನೊಂದು ಆಶೆ ಇದೆ, ಏನು ಅಂದರೆ ಒಳ್ಳೆಯ ಕೆಲಸ ಮಾಡುವವ ಯಾವತ್ತೂ ಕೂಡ ತೇಲ್ತಾ ಇರ್ತಾನೆ, ಸಂಸಾರದಲ್ಲಿ ಮುಳುಗಲ್ಲ. ಕೆಟ್ಟ ಕೆಲಸ ಮಾಡಿಬಿಟ್ರೆ ಸಂಸಾರದಲ್ಲಿ ಮುಳುಗ್ತಾನೆ ಅಂತಿದ್ದಾರೆ ಅಭಿಪ್ರಾಯ. ಪ್ರಶ್ನೋತ್ತರ: ಸಮುದ್ರ ಜೀವನ, ಹಡಗು ಯಾವುದು? ದೇಹ. ಹಡಗಿನಲ್ಲಿ ದೇವರು ಹೇಗೆ ಆಟ ಆಡ್ತಾನೆ ಅಂತ ಪ್ರಶ್ನೆ. ಸ್ವಾರಸ್ಯಕರವಾದ ಉತ್ತರ: ಎಲ್ಲ ತತ್ವಾಭಿಮಾನಿಗಳಿಂದ ಕೂಡಿಕೊಂಡು ಆಟ ಆಡ್ತಾನೆ. ದೇವರು ಮೋಕ್ಷ ಯಾವಾಗ ಕೊಡ್ತಾನೆ ಅಂದರೆ, ದೇಹವೆಂಬ ದೋಣಿಯಲ್ಲಿ ಕುಳಿತು ದೇವರು ಆಟ ಆಡ್ತಾ ಇದ್ದಾನೆ ಅಂತ ಅನುಸಂಧಾನ ಮಾಡಿದ ಕೂಡಲೇ ಮೋಕ್ಷ ಕೊಡ್ತಾನೆ ಅಂತ ಈ ಪದ್ಯದ ಅಭಿಪ್ರಾಯ.
ಪ್ರಾಣಾಲಯಗತ ಪದಾರ್ಥವು ಸ್ತ್ರೀ ಪುರುಷರುಗಳಿಂದ್ರಿಯಗಳಲ್ಲಿ ದೀಪ ಪಾವಕರೊಳಗಿಡುವ ತೈಲಾದಿ ದ್ರವ್ಯಗಳು ಆ ಪರಮಗವದಾನವೆಂದು ಪದೇ ಪದೇ ಮರೆಯದಲೆ ಸ್ಮರಿಸುತ್ತ ಭೂಪನಂದದಿ ಸಂಚರಿಸು ನಿರ್ಭಯದಿ ಸರ್ವತ್ರ. ಆಪಣ ಅಂಗಡಿಯಲ್ಲಿ, ಆಲಯ ಮನೆಯಲ್ಲಿ, ಗತ ಇರುವ ಪದಾರ್ಥವು ವಸ್ತುಗಳು, ಸ್ತ್ರೀಯರ, ಪುರುಷ ಅಂದರೆ ಎಲ್ಲ ಪುರುಷರ ಇಂದ್ರಿಯಗಳಲ್ಲಿರುವ ವಸ್ತುಗಳು, ದೀಪ ಪಾವಕ, ದೀಪ ಅಂದರೆ ದೀಪದಲ್ಲಿ ಪಾವಕ ಬೆಂಕಿಯಲ್ಲಿ ಇರುವ ಅವುಗಳು ಉರಿಯಲಿಕ್ಕಾಗಿ ಇರುವ ತೈಲಾದಿ ದ್ರವ್ಯಗಳು, ಎಣ್ಣೆ, ಕಟ್ಟಿಗೆ ಮೊದಲಾದ ವಸ್ತುಗಳು ಆ ಪರಮಗೆ, ಸರ್ವೋತ್ತಮನಾದ ಆ ಪರಮಾತ್ಮನಿಗೆ ಅವದಾನವೆಂದು, ಆಹುತಿಗಳೆಂದು ಪದೇ ಪದೇ ಮೇಲಿಂದ ಮೇಲೆ ಮರೆಯದಲೆ, ಎಂದಿಗೂ ಮರೆಯದೆ ಸ್ಮರಿಸುತ್ತಾ ಸ್ಮರಣೆ ಮಾಡ್ತಾ ಭೂಪನಂದದಿ ರಾಜನಂತೆ ಸರ್ವತ್ರ ಎಲ್ಲ ಕಡೆಗೂ ನಿರ್ಭಯದೆ ಅಂಜದೆ ಸಂಚರಿಸು, ಸಂಚಾರ ಮಾಡು. ಬಹಳ ಅದ್ಭುತವಾದ ಒಂದು ವಿಷಯವನ್ನು ನಮಗಿಲ್ಲಿ ದಾಸರು ನಿರೂಪಣೆ ಮಾಡ್ತಾ ಇದ್ದಾರೆ. ಬಹಳ ಸರಳ. ಅಂಗಡಿ ಅಥವಾ ಮನೆಯಲ್ಲಿ ಅನೇಕ ಪದಾರ್ಥಗಳಿರುತ್ತೆ. ಸ್ತ್ರೀಯರಲ್ಲಿ, ಪುರುಷರಲ್ಲಿ ಇಂದ್ರಿಯಕ್ಕೆ ಸಂಬಂಧಪಟ್ಟ ಪದಾರ್ಥ, ಕಣ್ಣಿಗೆ ರೂಪ, ಆಯಾಯ ಇಂದ್ರಿಯಗಳ ಮೂಲಕ ಯಾವುದರ ಜ್ಞಾನ ಬರುತ್ತೋ ಆ ಎಲ್ಲ ಪದಾರ್ಥ ಇಟ್ಕೊಳ್ಬೇಕು. ಕಿವಿಯಿಂದ ಶಬ್ದ ಕೇಳುತ್ತೆ, ಆ ಎಲ್ಲ ಪದಾರ್ಥ. ಇದು ದೀಪ, ಅಗ್ನಿ, ದೀಪ ಉರಿಲಿಕ್ಕೆ, ಅಗ್ನಿ ಉರಿಲಿಕ್ಕೆ ಬೇಕಾದ ಕಟ್ಟಿಗೆ, ಎಣ್ಣೆ, ಯಾವುದೇ ಪದಾರ್ಥ ನಮ್ಮ ಜೀವನದಲ್ಲಿ ಸಿಕ್ಕರೂ ಕೂಡ ಇದು ಏನು ಅಂತ ಚಿಂತನೆ ಮಾಡಬೇಕು. ಅಂದರೆ ಎಲ್ಲವೂ ದೇವರಿಗೆ ಆಹುತಿಯಾಗಿ ಇದೆ ಅಂತ ಚಿಂತನೆ ಮಾಡಬೇಕಂತ. ಅಂದರೆ ಎಲ್ಲ ಪದಾರ್ಥ ತೆಗೆದುಕೊಂಡ್ರು, ಅಂಗಡಿಯಿಂದ ಯಾವುದೇ ಪದಾರ್ಥ ತರಲಿ, ಏನೇ ತರಲಿ, ಎಲ್ಲ ಪದಾರ್ಥಗಳು ಪರಮಾತ್ಮನೇ ಅಗ್ನಿ ಇದ್ದ ಹಾಗೆ ಅವನಿಗೆ ಸಮರ್ಪಣೆ ಮಾಡುವ, ಅಗ್ನಿಯಲ್ಲಿ ಸಮರ್ಪಣೆ ಮಾಡುವ ಆಹುತಿಯ ಹಾಗೆ ಎಲ್ಲ ಪದಾರ್ಥಗಳಿದೆ ಅಂತ ಮತ್ತೆ ಮತ್ತೆ ನಾವು ಹೀಗೆ ಚಿಂತನೆ ಮಾಡುತ್ತಾ ದೇವರಿಗೆ ಕರ್ಮದ ಅರ್ಪಣೆ ಮಾಡಬೇಕು. ಇದರ ವಿಧಾನ ಹೇಗೆ? ಮನೇಲಿ ಅಕ್ಕಿ ಖಾಲಿಯಾಗಿತ್ತು, ಅಂಗಡಿಗೆ ಹೋದ್ವಿ, ಅಕ್ಕಿ ತೆಗೆದುಕೊಂಡು ಬಂದ್ವಿ. ಸ್ವಾಮಿ, ನಮ್ಮೊಳಗೆ ನಿಂತು ಈ ಕೆಲಸ ನೀ ಮಾಡಿಸಿದ್ದಿ, ಇದು ನಿನಗೆ ಪೂಜೆಯಾಗಲಿ, ಈ ಕೆಲಸ ಏನಿದೆಯೋ ಇದು ನಿನಗೆ ಆಹುತಿಯ ರೂಪದಲ್ಲಿ, ಇದು ಆಹುತಿ ಅಂತ ಹೇಳಿ ನಾನು ನಿನ್ನಲ್ಲಿ ಹೋಮ ಮಾಡುತ್ತೇನೆ ಅಂತ ಇಷ್ಟು ಚಿಂತನೆ ಮಾಡಬೇಕು ಮತ್ತೆ ಮತ್ತೆ. ಹೀಗೆ ಮಾಡಿದರೆ ಏನು ಲಾಭ ಅಂತಂದರೆ, ರಾಜ ಹೇಗೆ ಯಾವುದೇ ಭಯ ಇಲ್ಲದೆ ಎಲ್ಲ ಕಡೆ ಸಂಚಾರ ಮಾಡುತ್ತಾನಲ್ವ ಅವನ ದೇಶದಲ್ಲಿ, ಅದರಂತೆ ಜೀವ ಎಲ್ಲ ಕಡೆ ಸಂಚಾರ ಮಾಡ್ತಾನೆ. ಅವನಿಗೆ ಯಾವುದೇ ಥರ ಭಯ ಇರೋದಿಲ್ಲ ಅಂತ. ಅಂದರೆ ಎಲ್ಲವ ಕರ್ಮವನ್ನು ದೇವರು ನನ್ನಿಂದ ಮಾಡಿಸಿದ ಎಲ್ಲ ಕರ್ಮ ನಿನ್ನ ಪೂಜೆ ಆಗಲಿ ಅಂತ ಚಿಂತನೆ ಮಾಡಿಬಿಟ್ರೆ ಭಯ ಪರಿಹಾರ ಆಗತ್ತೆ ಅನ್ನುವ ಫಲ ಈ ಚಿಂತನೆಗೆ ನಾವು ಇಲ್ಲಿ ಯೋಚನೆ ಮಾಡಬಹುದು. ಮತ್ತು ಇನ್ನೊಂದು ಸ್ವಾರಸ್ಯನೂ ಇದೆ ಇಲ್ಲಿ. ಎಣ್ಣೆ, ದೀಪ ಅಂತೆಲ್ಲ ದೃಷ್ಟಾಂತ ಕೊಟ್ಟರು. ಅದರ ಅಭಿಪ್ರಾಯ ಹೀಗಿದೆ. ಈಗ ಸಣ್ಣದಾದ ದೀಪವನ್ನು ಬೆಳಗಿಸುವ ಒಂದು ಎಣ್ಣೆ ಹೇಗೋ ಅದರಂತೆ ಪರಮಾತ್ಮ ಪ್ರತಿ ವ್ಯಕ್ತಿಗಳ ಒಳಗಿದ್ದು ಅವರವರ ಯೋಗ್ಯತೆಗೆ ತಕ್ಕಂತೆ ಶಕ್ತಿಯನ್ನು ಹೊರಹಾಕ್ತಾನೆ ಅಂತಲೂ ನಾವೊಂದು ಮಹಿಮೆಯನ್ನು ಚಿಂತನೆ ಮಾಡಬೇಕು. ಆದ್ದರಿಂದ ದೇವರನ್ನು ಆ ಪರಮಗ ಅಂತ ಕರೆದರು. ಅಂದರೆ ಅಭಿಪ್ರಾಯ, ಉತ್ತಮರಿಗೂ ಕೂಡ ಜ್ಞಾನ ಕೊಡ್ತಾನೆ. ಬ್ರಹ್ಮಾದಿಗಳು ನಮಗಿಂತ ತುಂಬ ಶ್ರೇಷ್ಠ ದೊಡ್ಡ ಸ್ಥಾನದಲ್ಲಿದ್ದಾರೆ, ಅವರಿಗೂ ಕೊಟ್ಟ ಜ್ಞಾನ ಕೊಡ್ತಾನೆ ಪರಮಾತ್ಮ. ಆದ್ದರಿಂದ ಪರಮಾತ್ಮನ ಸ್ಮರಣೆ ಮಾಡ್ತಾ ಹೋದರೆ ರಾಜನ ಹಾಗಿರ್ತಾನೆ. ಅವನ ಸ್ಮರಣೆ ಮಾಡದೇ ಹೋದರೆ ಅವನ ಅನುಗ್ರಹ ಆಗಲ್ಲ. ಅನುಗ್ರಹ ಆಗಿಲ್ಲ ಅಂತಾದರೆ ಎಲ್ಲ ದೈತ್ಯರು ಆಕ್ರಮಣ ಮಾಡಿ ಪಾಪಕ್ರಮ ಜಾಸ್ತಿ ಆಗುತ್ತೆ. ಪಾಪದಿಂದ ತಾಪ ಹೆಚ್ಚಿದರೆ ಪ್ರತಾಪ, ಏನೇನೋ ಬುದ್ಧಿಯಲ್ಲಿ ಕ್ಲೇಶ ಶುರುವಾಗುತ್ತೆ. ಅದರಿಂದ ಪರಮಾತ್ಮನ ಚಿಂತನೆ
ಅರ್ಪಣೆ ಹೀಗೆ ನಿರಂತರ ಮಾಡ್ತಾ ಇರಬೇಕು ಅಂತ ಈ ಪದ್ಯದ ಅಭಿಪ್ರಾಯ. ಪ್ರಶ್ನೋತ್ತರ: ಜೀವನವೆಂಬ ಯಜ್ಞದಲ್ಲಿ ಆಹುತಿ ಸ್ಥಾನದಲ್ಲಿ ಯಾವುದಿದೆ? ಅಂಗಡಿ, ಮನೆಯಲ್ಲಿರುವ ಪದಾರ್ಥ, ಸ್ತ್ರೀಯರ ಪುರುಷರ ಮೈಮೇಲಿರುವ ಎಲ್ಲ ಪದಾರ್ಥವೂ ಕೂಡ ಪರಮಾತ್ಮನಿಗೆ ಅಗ್ನಿ ಅಂತ ಚಿಂತನೆ ಮಾಡಿ ಅಲ್ಲೂ ಹಾಕುವ ಆಹುತಿ ಸ್ಥಾನದಲ್ಲಿದೆ ಅಂತ ಚಿಂತನೆ ಮಾಡಬೇಕು. ರಾಜನಂತೆ ಭಯಯಿಲ್ಲದೆ ಹೇಗೆ ಸಂಚಾರ ಮಾಡ್ತಾನೆ ವ್ಯಕ್ತಿ ಅಂದರೆ, ಎಲ್ಲವೂ ಪರಮಾತ್ಮನದು ಅಂತ ಅವನಿಗೆ ಅರ್ಪಣೆ ಮಾಡಿಬಿಟ್ರೆ, ಎಲ್ಲವೂ ಅವನದು ಅಂತ ಭಾವ ಬಂತು ಅಂದರೆ ಎಲ್ಲ ಕಡೆ ಭೀತಿ ಇಲ್ಲದೆ ಭಯ ಇಲ್ಲದೇನೆ ಸಂಚಾರ ಮಾಡಬಹುದು ಅಂತ ಈ ಪದ್ಯದ ಅಭಿಪ್ರಾಯ. ಮುಂದಿನ ಪದ್ಯದಲ್ಲಿ ದೇವತೆಗಳು ಮಾಡುವ ಒಂದು ಉಪಾಸನೆ ವಿಷಯವನ್ನು ದಾಸರು ಉಲ್ಲೇಖ ಮಾಡ್ತಾರೆ. ವಾರಿಜ ಪವಾಂಡವೆ ಸುಮಂಟಪ ಮೇರುಗಿರಿ ಸಿಂಹಾಸನವು ಭಾಗೀರಥಿಯ ಮಜ್ಜನವು ದಿಗ್ವಸ್ತ್ರಗಳು ನುಡಿ ಮಂತ್ರ ಭೂರು ಹಜ ಫಲ ಪುಷ್ಪಗಂಧ ಸಮೀರ ಶಶಿರ ವಿದೀಪ ಭೂಷಣ ತಾರಕೆಗಳಂದರ್ಪಿಸಲು ಕೈಕೊಂಡು ಮನ್ನಿಸುವ. ವಾರಿಜ ಭವಾಂಡವೇ, ಈ ಬ್ರಹ್ಮಾಂಡವೇ ಸುಮಂಟಪ, ದೇವರಿಗೆ ಮಂಟಪ. ಮೇರುಗಿರಿ ಸಿಂಹಾಸನವು, ಮೇರು ಪರ್ವತವೇ ದೇವರು ಕೂಡುವ ಸಿಂಹಾಸನವು. ಭಾಗೀರಥಿಯೇ, ಗಂಗಾ ನದಿಯೇ. ಮಜ್ಜನವು, ದೇವರಿಗೆ ಅಭಿಷೇಕ ರೂಪದಲ್ಲಿದೆ. 10 ದಿಕ್ಕುಗಳೇ. ವಸ್ತ್ರಗಳು, ಉಡುವ ಬಟ್ಟೆಗಳು. ನುಡಿ, ಆಡುವ ಮಾತುಗಳೆಲ್ಲ ಮಂತ್ರ, ಪೂಜೆಯಲ್ಲಿ ಪಠಿಸುವ ಮಂತ್ರಗಳು. ಪೂರ್ವಹಜ, ಭೂಮಿಯಲ್ಲಿ ಬೆಳೆದ ಗಿಡಗಳಲ್ಲಿರುವ ಫಲಪುಷ್ಪ, ಹಣ್ಣು ಹೂಗಳೆಲ್ಲ ದೇವರಿಗೆ ನೈವೇದ್ಯ. ಸಮೀರ ಅಂದರೆ ಗಾಳಿಯ ಗಂಧ. ಸಮೀರದ ಗಾಳಿಯೇ ಗಂಧ ಅಂತಂದರೆ ಸುಗಂಧವು. ಶಶಿ ರವಿ, ಚಂದ್ರ ಸೂರ್ಯರೇ ದೀಪ, ನಿರಾಂಜನಗಳು. ತಾರಕೆಗಳೇ ನಕ್ಷತ್ರಗಳು. ಭೂಷಣ, ಆಭರಣಗಳು. ಎಂದರ್ಪಿಸಲು, ಎಲ್ಲವೂ ನಿತ್ಯ ಪೂಜೆ ಅಂತ ಚಿಂತನೆ ಮಾಡುತ್ತಾ ಹೋಗಿಬಿಟ್ರೆ, ಕೈಕೊಂಡು ಪೂಜೆಯನ್ನು ಸ್ವೀಕಾರ ಮಾಡಿ ಮನ್ನಿಸುವ, ನಮ್ಮ ತಪ್ಪನ್ನು ಅವನು ಕ್ಷಮಿಸ್ತಾನೆ. ನಾವೆಲ್ಲ ಪೂಜೆ ಮಾಡ್ತೇವೆ, ಗಂಟೆ ಬಾರಿಸಿ ಇದು ಮಾಡಿ ಪೂಜೆ ಮಾಡುವಾಗಲೂ ಮನಸ್ಸು ಬೇರೆ ಕಡೆ ಇರುತ್ತೆ. ದೊಡ್ಡ ದೊಡ್ಡ ಜ್ಞಾನಿಗಳು ಮಾಡೋ ಪೂಜೆಯ ವಿಧಾನ ಎಷ್ಟು ಚೆಂದ ಇರುತ್ತೆ ಅನ್ನೋ ವಿಷಯವನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ದೊಡ್ಡವರಾಗುವಾಗ ಅವರ ಚಿಂತನೆ ವಿಚಿತ್ರ. ಬ್ರಹ್ಮಾಂಡವನ್ನೇ ದೇವರಿಗೆ ಮಂಟಪ ಅಂತ ಅನುಸಂಧಾನ ಮಾಡ್ತಾರೆ. ಸಿಂಹಾಸನ, ಮೇರು ಪರ್ವತ, ಆಕಾಶದ ಗಂಗೆಯ ಅಭಿಷೇಕ ಇದ್ದ ಹಾಗೆ. ದಿಕ್ಕೇ ವಸ್ತ್ರ, ಆಡುವ ಮಾತೆಲ್ಲ ನಿನ್ನ ಸ್ತೋತ್ರ. ಜಗತ್ತಿನಲ್ಲಿ ಏನೇನು ಹೂ ಹಣ್ಣು ಬಿಟ್ಟಿದೆಯೋ ಅವೆಲ್ಲವೂ ನಿನಗೆ ನೈವೇದ್ಯ. ದೀಪ ಬೇಕಲ್ವ ಅಂದರೆ ಚಂದ್ರ ಸೂರ್ಯರೇ ದೀಪ ಇದ್ದ ಹಾಗಂತೆ. ನಕ್ಷತ್ರಗಳೇ ಆಭರಣಗಳು ಅಂತ. ಹೀಗೆ ಭಕ್ತಿಯಿಂದಾಗಿ ದೊಡ್ಡವರು ಪೂಜೆ ಮಾಡಿ ಅದನ್ನು ದೇವರಿಗೆ ಅರ್ಪಣೆ ಮಾಡ್ತಾರೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕಾದ ಅಂಶ. ಅಷ್ಟೇ ಅಲ್ಲ, ಕೆಲವು ಅನುಸಂಧಾನವನ್ನು ಅಲ್ಲಲ್ಲಿ ಆಚಾರ್ಯರೇ ಸೂಚನೆ ಕೊಟ್ಟಿದ್ದಾರೆ ಕರ್ಮನಿರ್ಣಯ ಗ್ರಂಥದಲ್ಲಿ. ನಾವೇನು ಘಂಟಾನಾದ ಮಾಡ್ತೇವೆ, ಏನು ಚಿಂತನೆ ಮಾಡಬೇಕು? ಘಂಟಾನಾದ ಅನ್ನೋ ಶಬ್ದ, ನೀನು ದಾಸ, ದೇವರು ನಿನಗಿಂತ ದೊಡ್ಡವನು, ಸ್ವಾಮಿ ಅನ್ನೋ ವಿಷಯವನ್ನು ಗಂಟೆ ಉಲ್ಲೇಖ ಮಾಡುತ್ತೆ. ನಮಸ್ಕಾರ ಮಾಡುವ ವ್ಯಕ್ತಿಗಿಂತ ನೀನು ಚಿಕ್ಕವನು, ನೀವು ಆಗಬೇಕು ಅಂತ ಹೇಳಿ ಪರಮಾತ್ಮ ಈಶ ನಾನು ದಾಸ ಅನ್ನುವ ಚಿಂತನೆ ಬರುವಂತೆ ಮಾಡುತ್ತೆ ಘಂಟಾನಾದ. ಹೀಗೆಲ್ಲ ಇದೆ. ಅದರಿಂದ ದೊಡ್ಡವರಾದ ವ್ಯಾಪ್ತೋಪಾಸಕರು ಮಾಡುವ ಚಿಂತನೆಗಳ ಒಂದು ವಿಧಾನ ಇದು ಅಂತ. ಅದರಿಂದ ಈ ಪೂಜೆಯ ಅಧಿಕಾರ ಬ್ರಹ್ಮದೇವರಿಗೆ ಮಾತ್ರ, ನಮಗಿಲ್ಲ. ನಮಗೆ ಹೀಗಿದೆ ಅಂತ ಅರ್ಥ ಮಾಡಿಕೊಳ್ಳುವ ಅಧಿಕಾರ ಇದೆ. ಎಲ್ಲ ಉಪಾಸನೆಗಳು ಕೂಡ ಇಲ್ಲಿ ಹೇಳಿದ್ದಂತೂ ಬ್ರಹ್ಮದೇವರಿಗೆ ಮಾತ್ರ ಅನ್ನೋ ಯಾವುದೇ ಒಂದು ವಿವಾದ ಇಲ್ಲ. ಹಾಗಾದರೆ ಬ್ರಹ್ಮದೇವರಿಗೆ ಮಾತ್ರ ಉಪಯೋಗ ಅಂದರೆ ನಾವ್ಯಾಕೆ ಅದನ್ನು ಅರ್ಥ ಮಾಡಿಕೊಳ್ಬೇಕು ಅಂದರೆ, ದೊಡ್ಡವರ ಉಪಾಸನೆ ಏನಿರುತ್ತೆ, ಹೇಗಿರ್ತಾರೆ ಅಂತ ತಿಳಿಯೋದು ಒಂದು ಪೂರಕ. ಅದರಿಂದ ಈ ಅಭಿಪ್ರಾಯದಲ್ಲಿ ಬ್ರಹ್ಮದೇವರ ದೊಡ್ಡ ದೊಡ್ಡ ಸಾಧಕರ ಒಂದು ಜೀವನದ ಪೂಜೆ ಹೇಗಿರುತ್ತೆ ಎನ್ನುವುದನ್ನು ನಮಗಿಲ್ಲಿ
ವರ್ಣಿಸ್ತಾ ಹೋದರು ದಾಸರು. ಇಲ್ಲಿ ಸಿಂಹಾಸನ ಅಂತಿದೆ, ಒಳ್ಳೊಳ್ಳೆ ಅರ್ಥ ಹೇಳ್ತಾರೆ. ಒಂದು ಸಿಂಹಾಸನ ಅಂದರೆ, ಸಿಂಹ ಅಂದರೆ ನರಸಿಂಹ, ನರಸಿಂಹನಿಗೆ ಆಸನ ಅಂತ ಪ್ರಸಿದ್ಧ. ಇನ್ನು ನರಸಿಂಹ ಅಂದರೆ ಶ್ರೇಷ್ಠನಾದ ಸರ್ವೋತ್ತಮನಾದ ಪರಮಾತ್ಮ ಅಂತ ಅರ್ಥ ಮಾಡಬೇಕು, ಹೀಗೆ ಅಭಿಪ್ರಾಯ. ಹೀಗೆಲ್ಲ ಪೂಜೆ ಮಾಡೋರು ಯಾರಾದರೂ ನಮಗೆ ಈಗ ಸಿಗ್ತಾರಾ ಅಂತಂದರೆ, ಇತಿಹಾಸದಲ್ಲಿ ಒಂದು ಕಥೆ ಪ್ರಸಿದ್ಧವಾಗಿದೆ. ಅದೇನು ಅಂದರೆ, ವಿಜಯೇಂದ್ರ ತೀರ್ಥರು ಅವರ ಗುರುಗಳು ಸುರೇಂದ್ರ ತೀರ್ಥರು ಒಮ್ಮೆ ಏನಾಗಿತ್ತಂತೆ, ಸುರೇಂದ್ರ ತೀರ್ಥರು ಸಂಚಾರ ಮಾಡ್ತಾ ಇದ್ದರು, ವ್ಯಾಸರಾಜರು ಇದ್ದರು. ವ್ಯಾಸರಾಜರು ಹೇಳಿದ್ರು, ಇವತ್ತು ದೇವರಿಗೆ ಏರಿಸಲಿಕ್ಕೆ ಹೂ ಹಣ್ಣು ಸ್ವೀಕಾರ ಮಾಡಿಕೊಂಡು ಬನ್ನಿ, ಹುಷಾರಾಗಿರಬೇಕು ಅಂತ ಹೇಳಿ ಕಳಿಸಿದ್ರು. ಅಲ್ಲಿ ಸುರೇಂದ್ರ ತೀರ್ಥರು ಒಂದು ಕಡೆ ಯಾವ ಸೇವಕ ವ್ಯಾಸರಾಜರಿಗೆ ಹೂ ಬೇಕು ಅನ್ನುವ ಕಾರಣಕ್ಕೆ ಅವರ ಆಜ್ಞೆಗೆ ಒಳಪಟ್ಟು ಹೂ ತರಬೇಕು ಅಂತ ಹೋಗಿದ್ನೋ, ಅವನಿದ್ದ ಜಾಗದಲ್ಲಿ ಸುರೇಂದ್ರ ತೀರ್ಥರು ಇದ್ರಂತೆ. ಕಣ್ಮುಚ್ಚೋ ನೀವು ಧ್ಯಾನ ಮಾಡ್ತಾಯಿದ್ರು. ನೋಡಿದ, ಹೂ ತಂದ, ಕೊಟ್ಟ. ವ್ಯಾಸರಾಜರು ಅಂದ್ರಂತೆ, ಅಲ್ಲ ಮಾರ, ಇದು ನಿರ್ಮಾಲಿ ಆಗಿಬಿಟ್ಟಿದೆ ಅಂತ. ದೇವರಿಗೆ ಒಮ್ಮೆ ಏರಿಸಿ ತೆಗೆದ ಮೇಲೆ ಮತ್ತೊಮ್ಮೆ ಏರಿಸೋ ಹಾಗಿಲ್ಲ. ಅನಿವಾರ್ಯ ಸ್ಥಿತಿ ಅಂದರೆ ಅದನ್ನು ನೀರಿನಿಂದ ಶುದ್ಧ ಮಾಡಿ ದೇವರಿಗೆ ಏರಿಸ್ಬೋದು. ಪ್ರತಿದಿನ ನಿತ್ಯ ಹೊಸ ತುಳಸಿಯನ್ನೇ ಏರಿಸ್ಬೇಕು. ಹೇಗಿದು ಸಾಧ್ಯ ಆಯಿತು ಅಂದರೆ, ಆಗ ಅವರು ಕೇಳಿದಂತೆ, ನೀನು ಅಲ್ಲಿ ಸರಿಯಾಗಿ ನೋಡಿದ್ಯಾ? ಈ ಏನಂದ ಶಿಷ್ಯ, ನೋಡಿದ್ದೀನಿ ಅಂತಂದರೆ. ಯಾರು ಕೂತಿದ್ರು ಅಲ್ಲಿ ಅಂತ ಕೇಳಿದಾಗ ಈ ಸುರೇಂದ್ರ ತೀರ್ಥರ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಆ ಶಿಷ್ಯ ಉಲ್ಲೇಖ ಮಾಡಿದ್ನಂತೆ. ಕೂಡಿ ವ್ಯಾಸರಾಜರೇ ಬಂದು ಅವ್ರಿಗೆ, ವ್ಯಾಸರಾಜರು ಬಹಳ ಖುಷಿಯಲ್ಲಿ ಅವರ ಮಹತ್ವ ಹೇಳಿದ್ರು. ಏನು ಅಂದರೆ, ಈ ನಿರ್ಮಾಲ್ಯ ಹೇಗಾಯಿತು ಅಂದರೆ, ಸುರೇಂದ್ರ ತೀರ್ಥರು ನೀನು ಯಾವ ಗಿಡವನ್ನು ತರಬೇಕು ಅಂತ ಹೋಗಿದ್ಯೋ ಆ ಇಡೀ ಮರವನ್ನೇ ದೇವರಿಗೆ ಅರ್ಪಣೆ ಮಾಡಿಬಿಟ್ಟಿದ್ದಾರೆ, ದೇವರಿಗೆ ಅದನ್ನು ಅರ್ಚನೆ ಮಾಡಿ ನೈವೇದ್ಯ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ಇದು ನಿರ್ಮಾಲ್ಯವಾಗಿ ಬಿಟ್ಟಿದೆ ಅಂತ ಒಂದು ಇತಿಹಾಸ ಕೇಳ್ತೇವೆ. ಆದ್ದರಿಂದ ಹೀಗೆ ಮಾಡೋರು ದೇವತೆಗಳೇ ಭೂಮಿಲಿ ಅವತಾರ ಮಾಡಿದಾಗ ಹೀಗೆ ಮಾಡ್ತಾರೆ. ನಾವಂತೂ ಹೀಗಿದೆ ಅಂತಾರು ಅರ್ಥ ಮಾಡಿಕೊಳ್ಬೇಕು. ಇಷ್ಟು ನಮಗೆ ಬೇಕಾದ ವಿಷಯ. ಪ್ರಶ್ನೋತ್ತರ. ದೇವರಿಗೆ ಮಂಟಪ ಯಾವುದು? ಬ್ರಹ್ಮಾಂಡವೇ ಮಂಟಪ. ಮೇರು ಪರ್ವತ ಏನಾಗಿರುತ್ತೆ? ಸಿಂಹಾಸನ ಆಗಿರುತ್ತೆ. ಪರಮಾತ್ಮನಿಗೆ ಉಡೋ ವಸ್ತ್ರ ಯಾವುದು? 10 ದಿಕ್ಕುಗಳೇ ವಸ್ತ್ರ ಇದ್ದ ಹಾಗೆ. ಗಂಗಾ ನದಿ ಯಾವುದು? ಗಂಗಾ ನದಿ ಯಾವುದು ಅಂದರೆ, ಗಂಗೆ ಸೇವೆ ಏನು ಅಂದರೆ ಅದು ಅಭಿಷೇಕ ಸೇವೆ ಇದ್ದ ಹಾಗೆ ಗಂಗಾ ನದಿದು. ದೇವರಿಗೆ ನೈವೇದ್ಯ ಯಾವುದು ಅಂದರೆ, ಗಿಡದಲ್ಲಿ ಬೆಳೆದ ಹಣ್ಣುಗಳೇ ದೇವರಿಗೆ ಮಾಡೋ ನೈವೇದ್ಯ. ದೀಪಗಳು ಯಾವುದು? ಚಂದ್ರಸೂರ್ಯದ 2 ದೀಪ. ಅಲಂಕಾರ ಯಾವುದು? ನಕ್ಷತ್ರವೇ ಅಲಂಕಾರ. ಇಷ್ಟು ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ ಅಂತ ಹೇಳುತ್ತೆ. ಮುಂದಿನದ್ದು ನಾಳೆ ನೋಡುವ ಅಂತ ಹೇಳ್ತಾ, ನೀನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಹರಯೇ ನಮಃ.